ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಬಿಗ್ ಬಾಸ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವಾರದ ಕಥೆ ಕಿಚ್ಚರ ಜೊತೆ ಮತ್ತು ವೀಕೆಂಡ್ ವಿತ್ ಸುದೀಪ ಎರಡು ಎಪಿಸೋಡ್ ರಿವ್ಯೂ ಇದಾಗಿರುತ್ತೆ. ಸೊ ಯಾಕಂದ್ರೆ ನನಗೆ ಎರಡು ಸಬ್ಸೆಪ್ರೇಟ್ ಮಾಡಕ್ಕಲ್ಲ, ಏನು ಮಾತಾಡ್ಲಿಕ್ಕೆ ತುಂಬಾ ವಿಷಯಗಳಿರಲ್ಲ ವಾರದ ಕಥೆ ಅಂತ ಬಂದಾಗ. ಯಾಕಂದ್ರೆ ನಮ್ಗಳೆಲ್ಲರ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತಪ್ಪ ಅಂದ್ರೆ ವಾರ ಪೂರ್ತಿ ಅಶ್ವಿನಿ ಗೌಡ ಅವರು, ಈ ರಾಶಿಕಾ ಅವರು, ಈ ರಿಷಾ ಅವರು, ಈ ಕೆಲವರು ಸುದಿ ಅವರು ಅಂಡ್ ತುಂಬಾ ಜನ ಇನ್ನು ಬಿಗ್ ಬಾಸ್ ಮನೇಲಿ ಕೆಲವರು ಏನೇನೇನೋ ನೆಗೆಟಿವ್ ಪಾರ್ಟ್ನ ಮಾಡಿರ್ತಾರೆ. ಅಂಡ್ ನಮ್ಮ ಗಿಲ್ಲಿ ಅವರು, ರಘು ಅವರು, ಕಾವ್ಯ ಅವರು, ರಕ್ಷಿತಾ ಶೆಟ್ಟಿ ಅವರು ಅಂಡ್ ಧನು ಅವರು, ಧ್ರುವಂತ್ ಅವರು, ಮಾಳವರು ಒಂದಿಷ್ಟು ಒಳ್ಳೊಳ್ಳೆ ವಿಷಯಗಳನ್ನ ಮಾಡಿರ್ತಾರೆ. ಇವೆಲ್ಲದ್ರ ಬಗ್ಗೆ ಚರ್ಚೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ವಾರದ ಕತೆ ಕಿಚ್ಚನ ಜೊತೆ ನೋಡಕ್ ಕೂತ್ಕೊಳ್ಳುವಂತ ನಮಗೆ ಕಾಣೋದೇನಪ್ಪಾ ಅಂದ್ರೆ ಕಿಚ್ಚನ ಪಂಚಾಯತಿ ಆಗಿರಲ್ಲ, ಎಲ್ಲೋ ಒಂದ್ ಕಡೆ ಒಂದು ಗ್ಯಾಂಗ್ ನ ಬಕೆಟ್ ಪಂಚಾಯತಿ ಆಗ್ತಾ ಇದೆ ಇತ್ತೀಚೆಗೆ ಅಂತ ಅನಿಸ್ತದೆ ನಮ್ಗೆ. ಅಂಡ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಇದನ್ನ ಹಾಕಿದ್ದೆ, ಲಕ್ಷಾಂಗಟ್ಲೆ ವ್ಯೂಸ್ ಹೋಗಿದೆ ಅದಕ್ಕೆ. ಅಂಡ್ ಒಂದಿಷ್ಟು 4-5 ಸಾವಿರ ಕಮೆಂಟ್ಸ್ ಬಂದಿದೆ. ಅದರಲ್ಲಿ ಆಲ್ಮೋಸ್ಟ್ 90% ನಾನು ಏನ್ ಹೇಳಿದ್ರೆ ಅದಕ್ಕೆ ಒಪ್ಕೊಂಡಿದ್ದಾರೆ. ಇನ್ನೊಂದು 10-15% ಮಾಮೂಲಿ ಕಿಚ್ಚ ಸುದೀಪ್ ಸರ್ ಅವರ ಡೈಹಾರ್ಡ್ ಫ್ಯಾನ್ಸ್ ಬಂದ್ಬಿಟ್ಟು ಅಮ್ಮ ಅಕ್ಕ ಅಂತ ಕಮೆಂಟ್ಸ್ ಹಾಕಿದ್ದಾರೆ. ಅವ್ರಿಗೆ ಹೇಳೋದೇನಂದ್ರೆ, ನೀವು ನಿಮ್ಮ ಹೀರೋ ನಿಮಗೆ ಕಲ್ಸ್ಕೊಟ್ಟಂತ ಸಂಸ್ಕೃತಿನ ತೋರಿಸೋದಷ್ಟೇ ಅದು. ಅಂಡ್ ನಿಮ್ಮ ಮನೆಯವರು ನಿಮಗೆ ಕಲ್ಸಿರುವಂತ ಸಂಸ್ಕೃತಿನ ತೋರಿಸೋದಷ್ಟೇ ಅದು. ಅಂಡ್ ವಿಷಯಕ್ಕೆ ಬರೋಣ. ವಾರದ ಕತೆ ಕಿಚ್ಚನ ಜೊತೆ ಬರುತ್ತೆ ಪ್ರತಿ ವರ್ಷ. ಕಿಚ್ಚನ ಪಂಚಾಯತಿ ಶನಿವಾರದ ಎಪಿಸೋಡ್ ಏನಿರುತ್ತೆ ಅದರಲ್ಲಿ ಅಂತ ಹೇಳ್ಬಿಡಿ ನೀವೇ ನನಗೆ. ಆಕ್ಚುಲಿ ಈ ವಾರಕ್ಕೆ ಬರೋಣ. ಸ್ಟಾರ್ಟಿಂಗ್ ಅಲ್ಲಿ ರಕ್ಷಿತಾ ಶೆಟ್ಟಿ ಅವರು ಫೇಕ್ ಅಂತ ಇವರೇನೆಲ್ಲೋ ಒಂದ್ ಕಡೆ ಗುಂಪಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಆ ಟಾಪಿಕ್ ಬಗ್ಗೆ 1 hour ಡಿಸ್ಕಷನ್ ನಡೆಯುತ್ತೆ. 1 hour. ಅಂಡ್ ಅದು ಕ್ಲಾರಿಟಿ ಏನ್ ಗೊತ್ತಾ, ಏನೂ ಇಲ್ಲ. ಎಲ್ಲರೂ ಒಳ್ಳೆಯವರು, ಎಲ್ಲರೂ ಕೆಟ್ಟವರು, ಸುಮ್ಮನೆ ಅಲ್ಲಿರೋದು ಬರೀ ವ್ಯಕ್ತಿಗಳಷ್ಟೇ. ನಿಮ್ಮ ಪಾಡಿ ನೀವುಗಳು ಆಟ ಆಡಿ, ಇದು ಅದರ ಕ್ಲಾರಿಟಿ. ರಕ್ಷಿತಾ ಶೆಟ್ಟಿನ ಎಲ್ಲರೂ ಮನೆ ಕೆಲಸದ ತರ ಟ್ರೀಟ್ ಮಾಡ್ತಿರೋದು, ಮನೆ ಕೆಲಸನ ಮಾಡಲ್ಲ ಅಂತ ಈ ರಾಶಿಕಾ ಮತ್ತೆ ರಿಷಾ ಅವ್ರುಗಳೆಲ್ಲ ಹೇಳ್ತಾ ಇರೋದು. ನಾವು ಅಲ್ಲಿ ಮಾಡಿಲ್ಲ, ನಾವು ಇಲ್ಲಿ ಮಾಡ್ಬೇಕು ಅನ್ನೋ ಒಂದಿಷ್ಟು ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರೋದು. ಅಶ್ವಿನಿ ಗೌಡ ಅವರು 3 ದಿವಸ 4 ದಿವಸ ಅವರು ವಾಶ್ರೂಮ್ ತೊಳೆಯಲ್ಲ ಅಂತ ಹೇಳಿ ಕುತ್ಕೊಂಡಿದ್ದು. ಎಷ್ಟು ವಿಷಯಗಳಿದೆ. ಇವೆಲ್ಲ ಬಿಗ್ ಬಾಸ್ ರೂಲ್ಸ್ ಒಳಗಡೆ ಬರೋದಿಲ್ವಾ ಹಂಗಾದ್ರೆ? ಅಂಡ್ ಬಟ್ಟೆ ಎಳೆಯೋ ಟಾಪಿಕ್ನ ಆಮೇಲೆ ಟಚ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಹೋಗೋಣ ವಾರದ ಪೂರ್ತಿ ಅಂತ ಹೋದಾಗ. ಅಂಡ್ ಒಂದೇ ಒಂದು ಸತಿನೂ ಬೆಲ್ ಆದಾಗ ಎಲ್ಲ ಸ್ಟೂಡೆಂಟ್ಸ್ ಒಂದು ಕ್ಲಾಸಲ್ಲಿ ಕೂತ್ಕೋತಾ ಇರಲಿಲ್ಲ. ಧ್ರುವಂತು ಗಿಲ್ಲಿ 10 ನಿಮಿಷ ಲೇಟಾಗಿ ಬರೋನು, ಕಾವ್ಯ 10 ನಿಮಿಷ ಬಿಟ್ರೆ ಇನ್ನು ಮಿಕ್ದವರೆಲ್ಲ ಕೆಲವರು ಇನ್ನು ಡ್ರೆಸ್ಸೇ ಸ್ನಾನ ಮಾಡಿರ್ತಿರ್ಲಿಲ್ಲ. ಸೊ ತಪ್ಪುಗಳು. ಆಮೇಲೆ ಈ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿಗೆ ಹೇಳ್ತಾರೆ, ನೀನ್ ಈ ತರ ಇದ್ರೆ ಹೊರಗಡೆ ಜನ ಚಪ್ಪಲಿ ತಗೊಂಡು ಹೊಡಿತಾರೆ ನಿನಗೆ ಅಂತ. ಅಂಡ್ ಇವ್ರುಗಳೆಲ್ಲ 3 ಜನ ಕುತ್ಕೊಂಡು ಮಾತಾಡ್ತಿರ್ತಾರೆ, ಇವರೆಲ್ಲ ಡೌರಾಣಿರು ಹಾಗೆ ಹೀಗೆ ಅಂತ. ಯಾರು ನಮ್ಮ ರಿಷಾ ಇವರೆಲ್ಲ. ಅಂಡ್ ಸ್ಟೂಡೆಂಟ್ ಆಫ್ ದಿ ವೀಕ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಕಣ್ಣ ಸಲಿಗೆಯಲ್ಲಿ ಸುದಿ ಮತ್ತೆ ಅಶ್ವಿನಿ ಗೌಡ ಮತ್ತೆ ರಿಷಾ ಅವರೆಲ್ಲ ಕಣ್ ಸಲಿಗೆ ಮಾಡ್ಕೊಂಡು ಇಲ್ಲೇನೆ ಫಿಕ್ಸಿಂಗ್ ಮಾಡ್ಕೊಂಡು ಒಳಗಡೆ ಹೋಗಿ ಓಟ್ ಹಾಕಿದ್ದು ರಾಶಿಕಾ ಅವಳಿಗೆ. ಇಷ್ಟೆಲ್ಲ ವಿಷಯಗಳಿದ್ರು ಕೂಡ ಬಿಗ್ ಬಾಸ್ ಮನೇಲಿ ಸುದೀಪ್ ಸರ್ ಮಾತಾಡಿದ 2 ಟಾಪಿಕ್. ಎರಡೋ ಒಂದು ಈ ಫೇಕು. ಬಟ್ಟೆ ವಿಚಾರ ಮಾತಾಡಿದ್ರು, ಅದಕ್ಕೆ ಏನ್ ಮಾತಾಡಿದ್ರು, ಅದಕ್ಕೆ ಏನ್ ಕ್ಲಾರಿಟಿ ಕೊಟ್ಟರು ದೇವ್ರನ್ನ ನನಗಂತೂ ಅರ್ಥ ಆಗಿಲ್ಲ ಅದು. ಸೊ ಫೇಕು ಬಿಗ್ ಬಾಸ್ ಮೇಲೆ ರಕ್ಷಿತಾ ಶೆಟ್ಟಿ ಫೇಕ್ ಅಂತ ನನಗಂದ್ರೂ ಪರ್ಸನಲಿ ಅನಿಸಿಲ್ಲ ಅವರು. ಯಾಕಂದ್ರೆ ನಾನು ಹೊರಗಡೆ ಹುಡುಗಿದ ಒಂದಿಷ್ಟು ವಿಡಿಯೋಸ್ ನೋಡಿದ್ದೆ, ಬಟ್ ನನಗೆ ಹೊರಗಡೆ ಹುಡುಗಿ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಇರಿಟೇಷನ್ ಇತ್ತು. ಬಟ್ ನನಗೆ ಬಿಗ್ ಬಾಸ್ ಮನೆ ಒಳಗಡೆ ಹುಡುಗಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಆ ಹುಡುಗಿ ಮೇಲೆ ಒಪಿನಿಯನ್ನೇ ಚೇಂಜ್ ಆಯ್ತು. ಅವಳನ್ನ ನೋಡೋಂಥ ಪರ್ಸ್ಪೆಕ್ಟಿವ್ ಚೇಂಜ್ ಆಗೋಯ್ತು ನನಗೆ. ಯಾಕಂದ್ರೆ ನಿಜವಾಗ್ಲೂ ಫಸ್ಟ್ ವೀಕ್ ಅವಳು ಮತ್ತೆ ವಾಪಸ್ ಬಂದಾಗ ನನಗೆ ಗುರು ಬಿಗ್ ಬಾಸ್ ಅವ್ರಿಗೆ ಏನು ಕೆಲಸ ಇಲ್ವಾ, ಯಾಕೆ ಗುರು ಇವಳನ್ನ ಕಳ್ಸವ್ರೆ ಅಂತ ನನಗೆ ದೇವರನೇ ಅನಿಸಿತ್ತು, ಟು ಬಿ ಫ್ರ್ಯಾಂಕ್. ಬಟ್ ನನಗೆ ಹೋಗ್ತಾ ಹುಡುಗಿ ನೋಡ್ಬೇಕಾದ್ರೆ ಅನಿಸಿದ್ದು, ನಮ್ಮ 5 ಬೆರಳುಗಳೇ ಒಂಥರ ಇಲ್ಲ. ಒಬ್ಬೊಬ್ರು ಪರ್ಸ್ಪೆಕ್ಟಿವ್ ಒಂದೊಂಥರ, ಒಬ್ಬೊಬ್ರು ಬಿಹೇವಿಯರ್ಸ್ ಒಂದೊಂಥರ, ಒಬ್ಬೊಬ್ರು ಬೆಳೆದು ಬಂದಿರೋ ರೀತಿಗಳು ಒಂದೊಂಥರ. ಆ ಹುಡುಗಿಯೆಲ್ಲ ಒಂದ್ ಕಡೆ ಮುಂಬೈಲಿ ಬೆಳೆದು ಉಡುಪಿಲಿ ಒಂದಿಷ್ಟು ದಿವಸ ಇತ್ತು, ಅಲ್ಲೂ ತುಳು ಮಾತಾಡಿ, ಅಲ್ಲಿ ಮುಂಬೈಲಿ ಹಿಂದಿ ಇಂಗ್ಲಿಷ್ ಈ ಥರದ್ದು ಲ್ಯಾಂಗ್ವೇಜ್ಗಳನ್ನ ಮಾತಾಡಿ ಅಟ್ಲೀಸ್ಟ್ ಕನ್ನಡನ ಇಷ್ಟರ ಮಾತಾಡ್ತಾಳಲ್ಲ ಗುರು. ಆ್ಯಂಡ್ ನನಗೆ ಗೊತ್ತಿರೋ ಮಟ್ಟಿಗೆ ಹುಡುಗಿ ಚೆನ್ನಾಗೇ ಕನ್ನಡ ಮಾತಾಡುತ್ತೆ. ಸೊ ನನಗೆ ಅವಾಗ ಹುಡುಗಿ ಮೇಲೆ ಇದ್ದಂಥ ಪರ್ಸ್ಪೆಕ್ಟಿವ್ ಚೇಂಜ್ ಆಯಿತು. ಅಂಡ್ ಯಾವನ ಬೇವರ್ ಸಿನಿಮಾಗ ಕಮೆಂಟ್ ಹಾಕಿದ, ಸೊಂಟದ ವಿಚಾರ ಬಟ್ಟೆ ಎಲ್ಲ ಎತ್ತಿದಾಗ ಸೊಂಟ ಎಲ್ಲ ಕಾಣಿತ್ತು ಅಂದಾಗ, ಆ ಕರಿ ಸೊಂಟನ ಯಾವನ್ ನೋಡ್ತಾನೆ ಗುರು, ಅದೇನು ದೊಡ್ಡ ವಿಷಯನ ಅಂತ. ನಿಮ್ಮ ಅಮ್ಮಂದು, ನಿಮ್ಮ ಅಕ್ಕಂದು, ನಿಮ್ಮ ತಂಗಿದೋ ಸೊಂಟದ ಫೋಟೋ ತೆಗೆದು ಹಾಕಿ ಬೆಳ್ಳಿಗೈತಾ ಕಪ್ಪಗೈತ ಅಂತ ನೋಡೋಣ ಅದನ್ನು ಅಲ್ವಾ. ಎಲ್ಲಿಂದ ಬರ್ತಿರೋ ನೀವೆಲ್ಲ ಅಲ್ಲಿ. ಅಂಡ್ ನನಗೆ ರಕ್ಷಿತಾ ಶೆಟ್ಟಿ ಜೊತೆ ಕಿಚ್ಚ ಸುದೀಪ್ ಅವ್ರು ಮಾತಾಡಿದ ಆಮೇಲೆ ಮಾತಾಡೋಣ. ಸೊ ಅವ್ರು ಫೇಕಾ ಏನು ಅನ್ನೋದಕ್ಕೊಂದಿಷ್ಟು ಡಿಬೇಟ್ ನಡೆಯುತ್ತೆ. ಈ 4 ಏನು ನರಿಗೆ ಹಂಗೈತಲ್ಲ, ಸುದಿ, ರಾಶಿಕಾ, ರಿಷಾ, ಅಶ್ವಿನಿ ಗೌಡ ಅವ್ರು ಮಾತ್ರ ಅವಳನ್ನ ಫೇಕ್ ಅಂತ ಹೇಳೋದು. ಅಂಡ್ ಅದ್ರ ಬಗ್ಗೆ ಡಿಫೆಂಡ್ ಮಾಡ್ಕೊಳ್ಬೇಕಾದ್ರೆ ನಮ್ಮ ಗಿಲ್ಲಿ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ಅಂಡ್ ರಘು ಎಕ್ಸ್ಪೆಷಲಿ ಕೊಟ್ಟಂತ ಎಕ್ಸ್ಪ್ಲನೇಷನ್ಗಳಿತ್ತಲ್ಲ, ಅಲ್ಲಿ ಇರೋರಿಗೆ
ಚಪ್ಪಲಿಗೆ ಶಾಲ್ನ ಸುತ್ಕೊಂಡು ಹೊಡೆದಂಗಿತ್ತು ಗುರು. ಅಂಡ್ ಇದೇ ಸೂರಜ್ ಅವರು ಕೂಡ ಹೇಳ್ತಾರೆ ಅವಳು ಫೇಕ್ ಅಂತ ಇಲ್ಲ ಒಂದ್ಸಲ ಅಂದ್ಬಿಟ್ಟು. ಅದ್ರಲ್ಲಿ ಅರ್ಥ ಮಾಡ್ಕೋಬೇಕು ಅಲ್ಲಿರೋ ಮನೇಲಿ ಕೆಲವರು ನಿಮ್ಮ ಪರ್ಸನಲ್ ಗ್ರಜ್ಗಳೇ ಅಲ್ಲಿ ವರ್ಕ್ ಆಗ್ತಿರೋದು ಅನ್ನೋದು. ಇನ್ನು ಬಟ್ಟೆ ವಿಚಾರಕ್ಕೆ ಬರೋಣ. ಅಲ್ಲ ಸಿಂಪಲ್ ಏನಪ್ಪ ಅಂದ್ರೆ ರಾಶಿಕ್ ಅವರು ರಕ್ಷಿತಾ ಶೆಟ್ಟಿ ಅವರ ಬಟ್ಟೆ ಎಳಿತಾರೆ. ರಕ್ಷಿತಾ ಶೆಟ್ಟಿ ಅನ್ಕಂಫರ್ಟಬಲ್ ಸಿಚುವೇಶನ್ ಇರ್ತಾರೆ. ಅಂಪೈರ್ ಬಂದ್ಬಿಟ್ಟು ಅಂದ್ರೆ ನಮ್ಮ ಉಸ್ತುವಾರಿ ರಘು ಅವ್ರು ಬಂದ್ಬಿಟ್ಟು ಆಟನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಇವರು ಸ್ಟಾಪ್ ಮಾಡಲ್ಲ, ಆಟನ ಕಂಟಿನ್ಯೂ ಮಾಡ್ತಾರೆ. ಇದು ಸಿಂಪಲ್. ಅಂಡ್ ಅಲ್ಲಿ ಸ್ಟಾಪ್ ಮಾಡಿ ಆಟನ ಕಂಟಿನ್ಯೂ ಮಾಡ್ಬಿಟ್ಟಿದ್ರೆ ಮುಗಿದೋಗಿರೋದು. ಬಟ್ ಅಲ್ಲಿ ಆಗೋದೇನಂದ್ರೆ ಸೇಮ್ ಎಲ್ಲ ನಡೆಯುತ್ತೆ. ಆಟನ ಸ್ಟಾಪ್ ಮಾಡಲ್ಲ, ಉಸ್ತುವಾರಿ ಮಾತಿಗೆ ಬೆಲೆ ಕೊಡಲ್ಲ. ರಕ್ಷಿತಾ ಶೆಟ್ಟಿನ ನಾನು ಆಟನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾರೆ. ಇವ್ರುಗಳು ಅವಳನ್ನ ಬಿಡದೇ ಇರೋ ಕಾರಣಕ್ಕೆ ಅಂಡ್ ಮಣ್ಣು ಕೂಡ ಎರಿಸ್ತಾರೆ. ಸೊ ಇದು ನಡೆದಿರೋದಲ್ಲಿ. ಇದರಲ್ಲಿ ತಪ್ಪು ಸರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇಕು ಅಂತ ಮಾಡಿದ್ರು ಅನ್ನೋದು ಎಲ್ಲಿ ಬಂದಿತ್ತು ವಾರ ಪೂರ್ತಿ? ಯಾರಾದ್ರೂ ಹೇಳಿದ್ರು ಅಲ್ಲಿ ಬೇಕು ಅಂತ ಮಾಡಿದ್ರು ಇವರು ಅಂತ? ರಕ್ಷಿತಾ ಶೆಟ್ಟಿ ಹೇಳಿದ್ಲ ಬೇಕು ಅಂತ ಮಾಡಿದ್ರು ಅಂತ? ಗಿಲ್ಲಿ ಹೇಳಿದ್ನ ಬೇಕು ಅಂತ ಮಾಡಿದ್ರು ಅಂತ? ಯಾರು ಹೇಳ್ದೇ ಇರೋ ಟಾಪಿಕ್ ಅದು, ಇಲ್ದೇ ಇರೋ ಟಾಪಿಕ್ ಅದು. ಅದನ್ನ ನಮ್ಮ ಕಿಚ್ಚ ಸುದೀಪ್ ಅವ್ರು ಎತ್ಕೊಂಡ್ಬರ್ತಾರೆ. ರಾಶಿಕಾ ಮತ್ತೆ ಸ್ಪಂದನ ಅವರು ಬೇಕು ಅಂತ ಮಾಡಿಲ್ಲ, ನೀವೆಲ್ಲರೂ ಬೇಕು ಅಂತ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲರೂ ಅವಳನ್ನ ಪೋಟ್ರೆ ಮಾಡಿ ಕೆಟ್ಟೋಳು ಮಾಡ್ತಿದ್ರ ಕರ್ನಾಟಕದ ಮುಂದೆ. ಯಾರ ಒಬ್ರು ಬಾಯಲ್ಲೂ ಕೂಡ ರಾಶಿಕಾ ಮತ್ತೆ ಸ್ಪಂದನ ಅವರು ಬೇಕು ಅಂತ ಮಾಡಿದ್ದಾರೆ ಅಂತ ಅಲ್ಲಿ ಯಾರು ಹೇಳಿಲ್ಲ. ಬಿಗ್ ಬಾಸ್ ಮನೇಲಿ ವಾರ ಪೂರ್ತಿ ಅಲ್ಲಿ ಇದ್ದಿದ್ ಕನ್ಸರ್ನ್ ಇಷ್ಟೇ. ಅಲ್ಲೊಂದು ಬಟ್ಟೆ ಎಳ್ದಿದೆ, ಉಸ್ತುವಾರಿ ಬಂದ್ಬಿಟ್ಟು ಆಟನ ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ನೀವ್ ಯಾಕೆ ಸ್ಟಾಪ್ ಮಾಡಿಲ್ಲ? ಅದು ಒಂದು ಹೆಣ್ಣಿನ ಮಾನ ಮರ್ಯಾದೆ ಪ್ರಶ್ನೆಗೆ ಯಾಕೆ ಸ್ಟಾಪ್ ಮಾಡಲಿಲ್ಲ ಅನ್ನೋದು ಗಿಲ್ಲಿಯ ವಾದ, ರಘು ಅವರ ವಾದ. ಇಲ್ಲಿ ಬೇಕು ಅಂತ ಮಾಡಿರೋ ಅನ್ನೋ ವಾದವೇ ಬರೋದಿಲ್ಲ. ಅದನ್ನ ತಂದಿದ್ದು ನಮ್ಮ ಪ್ರೀತಿಯ ನಿಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಅವರು. ಫಾರ್ ಏನಕ್ಕಪ್ಪ ಅಂದ್ರೆ ಟು ಡಿಫೆಂಡ್ ರಾಶಿಕಾ ಅಂಡ್ ಸ್ಪಂದನ. ನನಗೆ ಅದೇ ಹೇಳ್ತಿಲ್ವಾ, ಇವ್ರೇನ್ ಗೊತ್ತಾ, ಇವ್ರ ಫೇವರಿಸಮ್. ಅಶ್ವಿನಿ ಗೌಡ ಇವ್ರುಗಳು ಬಂದಾಗ ಒಂದು ರೀತಿ ಮಾತಾಡೋದು. ಅಂಡ್ ರಕ್ಷಿತಾ ಶೆಟ್ಟಿ ಅವ್ರು ಇದನ್ನ ಹೇಳ್ಬೇಕಿತ್ತಂತೆ. ಏನಂತಂದ್ರೆ ಅವ್ರು ಬೇಕು ಅಂತ ಮಾಡಿಲ್ಲ ಬಿಡಿ ಅಂತ. ಇದ್ಯಾವ್ದು ಸೀಮೆ ನ್ಯಾಯ ಗುರು ಇದು? ಆ ಹುಡುಗಿಗೇನೋ ಆಗಿದೆ, ಆ ಸಿಚುವೇಶನ್ ಅಲ್ಲಿ, ಆ ಪ್ಯಾನಿಕ್ ಅಲ್ಲಿ ಅಷ್ಟು ಜನ ಕ್ಯಾಮ್ರಾಗಳಿದೆ, ಅಲ್ಲಿ ನನ್ನ ಬಟ್ಟೆ ಏನೋ ಆಗಿದೆ, ಅವಳಿಗೆ ಕರೆಕ್ಟಾಗಿ ಅಲ್ಲಿ ಆಟ ಆಡೋ ಬರದಲ್ಲಿ ಏನಾಗಿದೆ ಅನ್ನೋದು ಗೊತ್ತಾಗಿರಲ್ಲ. ಅಂಡ್ ಆ ಹುಡುಗಿ ಹೋಗ್ಬಿಟ್ಟು ಅವ್ರು ನನಗೆ ಬೇಕು ಅಂತ ಮಾಡಿಲ್ಲ ಬಿಡಿ ಅಂತ ಹೇಳ್ಬೇಕಿತ್ತಂತ ನಮ್ಮ ಕಿಚ್ಚ ಸುದೀಪ್ ಅವ್ರ ಪ್ರಕಾರ. ಅಲ್ಲಿ ಅದೇ ಜಾಗದಲ್ಲಿ ನಿಮ್ಮನೆ ಹೆಣ್ಮಕ್ಳು ಇದ್ದು ಆ ರೀತಿ ಆಗಿದ್ರೆ ನಿಮ್ಗಳ ಸ್ಟ್ಯಾಂಡ್ಗಳು ಏನಿರ್ತಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಅಲ್ಲಿ ಬೇಕು ಅಂತ ಮಾಡೋದು ಬರುತ್ತಾ? ಸಿಂಪಲ್. ಹಂಗ ಇಬ್ರು ಕಂಟಿನ್ಯೂ. ಇವಾಗ ಕ್ರಿಕೆಟ್ ಆಡ್ತಾ ಇರ್ತೀವಿ, ಹೆಲ್ಮೆಟ್ಗೆ ಬಾಲ್ ಬೀಳುತ್ತೆ, ಬ್ಯಾಟ್ಸ್ಮನ್ ಏನು ಇದೇ ಇರಲ್ಲ, ಇಲ್ಲ ಪರವಾಗಿಲ್ಲ ನಾನು ಆಡ್ತೀನಿ ಅಂತ ಹೇಳ್ತಾನೆ. ಆದ್ರೂ ಕೂಡ ಅಂಪೈರ್ ಬಂದ್ಬಿಟ್ಟು ಆಟನ ನಿಲ್ಲಿಸಿ ಹೆಲ್ಮೆಟ್ ಚೆಕ್ ಮಾಡ್ಬಿಟ್ಟು ಹೋಗ್ತಾನೆ. ಯಾಕೆ ಅಂದ್ರೆ ಒಂದು ಸುರಕ್ಷಿತ ಕ್ರಮಕ್ಕಾಗಿ, ಒಂದು ಪ್ರಾಣದ ಪ್ರಶ್ನೆ ಅನ್ನೋ ಒಂದು ಕಾರಣಕ್ಕಾಗಿ. ಅದೇ ರೀತಿ ಅಲ್ಲಿ ಒಂದು ಮಾನದ ಪ್ರಶ್ನೆ ಅಂದ್ಬಿಟ್ಟು ರಘು ಅವರು ಉಸ್ತುವಾರಿಗೆ ಬಂದ್ಬಿಟ್ಟು ಆಟನ ಸ್ಟಾಪ್ ಮಾಡಿ ಅಂದಾಗ ಸ್ಟಾಪ್ ಮಾಡ್ಬೇಕಾಗಿರೋದು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್. ಅದು ಆಟದ ಕರ್ತವ್ಯ. ಅದು ಕುತ್ತಿಗೆ ಇಳಿಸಿರ್ತಾರೆ, ಉಸಿರು ಹೋಗ್ತಿರ್ತದೆ, 2 ನಿಮಿಷದ ರೈಡ್ ಆನ್ ಇದೆ ಸ್ವಾಮಿ, ಆಟನ ನಿಲ್ಸ್ಬೇಡಿ ಅಂತ ಉಸ್ತುವಾರಿ ಹೇಳಬಾರ್ದು ಅಂದ್ರೆ ಯಾವ ರೀತಿ ಅರ್ಥ ಇದು? ಅಂಡ್ ಕಬಡ್ಡಿಲೂ ಅಷ್ಟೇ, ನಿಮ್ಗೆ ನೆಕ್ ಹೋಲ್ಡ್ ಮಾಡಿದಾಗ ಎಂತ ರೆಫ್ರಿನೇ ಬಂದ್ಬಿಟ್ಟು ಸ್ಟಾಪ್ ಮಾಡ್ತಾನಲ್ವಾ? ಇದು ಕಬಡ್ಡಿ ಆಟನೇ ಆಡಿದ್ದಲ್ವಾ? ಅಯ್ಯೋ, ಅದು ಏನ್ ನಿಜವಾಗ್ಲೂ ಕಿಚ್ಚ ಸುದೀಪ್ ಅವ್ರು ಮಾತಾಡಿದ್ ಈ ವಾರ ಎಷ್ಟು ಬುಲ್ಶಿಟ್ ಆಗಿತ್ತು ನನ್ನ ಪ್ರಕಾರ. ನಿಜವಾಗ್ಲೂ ಇವ್ರ ಎಪಿಸೋಡ್ ನೋಡ್ತಿದಾರ ಅನ್ಸ್ಬಿಡ್ತು. ಯಾವ್ದೋ ತೆಲುಗು ತಮಿಳು ಬಿಗ್ ಬಾಸ್ ನೋಡ್ಬಿಟ್ಟು ಬಂದು ಮಾತಾಡ್ತಿದಾರ ಅನ್ಸ್ಬಿಡ್ತು ನನಗೆ. ಹೌದು, ರಕ್ಷಿತಾ ಶೆಟ್ಟಿ ಅವ್ರ ಆಟನ ಕಂಟಿನ್ಯೂ ಮಾಡಿದ್ರು, ದಟ್ ಈಸ್ ಹರ್ ಸ್ಪಿರಿಟ್. ಇವರಿಬ್ರು ಕಂಟಿನ್ಯೂ ಮಾಡಿದ್ರು. ರಕ್ಷಿತಾ ಶೆಟ್ಟಿ ಆಗ್ಲಿ ಯಾರೇ ಆಗ್ಲಿ ಒಂದು ಸತಿ ಅಲ್ಲಿ ಬಂದು ಸ್ಟಾಪ್ ಆದ್ಮೇಲೆ ರಕ್ಷಿತಾ ಶೆಟ್ಟಿ ಹೋಗಿ ಆ ಲೈನ್ ನ ಮುಟ್ಟಿದ್ರು ಕೂಡ ಅದು ಫೌಲೇ ಕೊಡ್ತಿದ್ದ ಉಸ್ತುವಾರಿ ಆದವರು. ಅಂಡ್ ನಿಮ್ಗೆ ಉಸ್ತುವಾರಿಗೆ ಆಟ ನಿಲ್ಸೋಷ್ಟು ಕೆಪಾಸಿಟಿ ಇಲ್ಲ ಆದ್ಮೇಲೆ ತಟ್ಟಕ್ ನಿಲ್ಸಿದಾರ ಉಸ್ತುವಾರಿನ. ಹೋಗಿ ನೀವೇ ಬಿಗ್ ಬಾಸ್ ಅವ್ರೆ 2 ನಿಮಿಷ ಟೈಮ್ ಹಿಡ್ಕೊಂಡು ಬಾಜಾರ್ ಹೊಡ್ಕೊಳ್ಳಿ. ಉಸ್ತುವಾರಿ ಏನಕ್ಕೆ ಬೇಕಿತ್ತು ಅಲ್ವಾ? ಉಸ್ತುವಾರಿ ನಿಲ್ಸಿದಾರೆ ಅಂದ್ಮೇಲೆ ಅವ್ನಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ನ ಡಿಸಿಷನ್ಗಳಿಗೆ ರೆಸ್ಪೆಕ್ಟ್ ಮಾಡ್ಬೇಕು. ಅದು ಒಂದು ಸರಿ ಇದ್ದಾಗ ಒಪ್ಕೊಳ್ಳೋಣ. ಅವ್ನು ತಪ್ಪಿಲ್ಲ ಏನಿಲ್ಲ ಬಂದ್ಬಿಟ್ಟು ನೀವು ಕೂತ್ಕೊಂಡು ನೀವು ರಘುವರೇ ನೀವು ಮಾಡಿದ ತಪ್ಪು ಅಂದ್ರೆ ಅದ್ಯಾವುದು ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಅದಕ್ಕೆ ಆಮೇಲೆ ಬರೋಣ. ನನ್ಗಂದ್ರು ಸಿಕ್ಕಾಪಟ್ಟೆ ಹೇಳ್ತಾ ಇಲ್ವಾ ಯಾವ ಆಂಗಲ್ ಅಲ್ಲಿ ಮಾತಾಡ್ತಿದಾರೋ ಏನೋ. ಆಮೇಲೆ ಕೆಲವರು ಕಮೆಂಟ್ ಆಗ್ತಾ ಇರ್ತಾರಲ್ಲ ಬಂದ್ಬಿಟ್ಟು 12 ಸೀಸನ್ ಮಾಡ್ಕೊಂಡ್ ಬಂದಿರೋರ್ಗೆ ನಡ್ಸೋದ್ ಗೊತ್ತಿಲ್ವಾ, ನೀನ್ ಯಾವ್ದು ವರ್ಷ ಮಾತಾಡಕ್ಕೆ ಅಂತ. 12 ಸೀಸನ್ ನೋಡ್ಕೊಂಡ್ ಬಂದಿರೋ ನನ್ಗೆ ಯಾವ್ ಸರಿ ಯಾವ್ ತಪ್ಪು ಅಂತ ನನಗೆ ಗೊತ್ತಿಲ್ವಾ ಸ್ವಾಮಿ? ಅಲ್ಲಿ ನಡ್ಸೋದಕ್ಕೂ ಜನಗಳ ವ್ಯೂ ಪಾಯಿಂಟ್ ಅಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಅರ್ಥ ಆಯ್ತಾ? ಅಲ್ಲಿ ಬಂದಿರೋ ಒಬ್ಬ ವ್ಯಕ್ತಿಗೆ ಸಾವಿರಾರು ಕಟ್ಟುನಿಟ್ಟುಗಳಿರ್ತದೆ, ಅದನ್ನ ಮಾತಾಡ್ಬಾರ್ದು ಇದನ್ನ ಮಾತಾಡ್ಬಾರ್ದು ಅಂತ. ನೋಡೋ ವೀಕ್ಷಕನಿಗೆ ಯಾವ್ದು ಇರಲ್ಲ, ಯಾವುದೇ ಬೌಂಡ್ರಿಗಳಿರಲ್ಲ. ಅವನ ವ್ಯೂ ಪಾಯಿಂಟ್ ಏನಿರುತ್ತೆ, ಜನರಲ್ ಅವನ ಒಪಿನಿಯನ್ ಇರುತ್ತೆ, ಏನ್ ಬೇಕಾದ್ರೂ ಕೊಡುವಂತ ರೈಟ್ಸ್ ಅವನಿಗಿರುತ್ತೆ. ಅಂಡ್ ಪ್ರಶ್ನಿಸ್ಲೇಬಾರ್ದು ಅನ್ನೋ ತರ ನೀವು ಕಮೆಂಟ್ಸ್ ಹಾಕ್ತಾ ಇರ್ತೀರಾ. ನಮ್ಮ ದೇಶದ CM PM-ಗಳನ್ನೇ ನಾವುಗಳು ಪ್ರಶ್ನಿಸದೆ ಬಿಡಲ್ಲ. ಅಂತದ್ ಇವ್ರುಗಳೆಲ್ಲ ಯಾರು? ಒಬ್ಬ ಕಲಾವಿದ್ರು, ಅವ್ರಿಗೆ ರೆಸ್ಪೆಕ್ಟ್ ಇದೆ, ಅವ್ರು ಮಾಡಿರೋ ಸಾಧನೆಗೆ
ನಿಮ್ಗಿಂತ ಎಲ್ಲರಿಗಿಂತ ನನಗೆ ತುಂಬಾನೇ ರೆಸ್ಪೆಕ್ಟ್ ಇದೆ ಅಂಡ್ ಅವ್ರಗಳ ಮುಂದೆ ನಾವೇನು ಅಲ್ಲ ಅನ್ನೋದು ನನಗೂ ಗೊತ್ತಿದೆ. ಹಂಗಂದ್ಬಿಟ್ಟು ಅವ್ರಗಳ ಬಗ್ಗೆ ಅವ್ರು ಏನ್ ಮಾಡಿದ್ರು ಮಾತಾಡ್ಲೇಬಾರ್ದು ಅನ್ನೋದು ಯಾವ ನ್ಯಾಯ? ಹಂಗ್ ಲೆಕ್ಕ ಹಾಕಾದ್ರೆ ದರ್ಶನ್ ಸರ್ಗೆ ನೀವೆಲ್ಲ ಏನಕ್ಕೆ ಬಂದು ಬ್ಯಾಡ್ ಕಮೆಂಟ್ಸ್ಗಳು ಹಾಕ್ತೀರಾ? ಅವ್ರು ಇಷ್ಟ ಬಿಡಿ, ಅವ್ರು ಕೊಲೆನಾರ ಮಾಡ್ತಾರೆ ಏನಾರ ಮಾಡ್ತಾರೆ, ನೀವ್ಯಾರು ಕೇಳಕ್ಕೆ? ನೀವ್ಯಾರು ಕೇಳಕ್? ಹಂಗಂದ್ರೆ ಯಾಕ್ರಿ ಬಂದು ಕಮೆಂಟ್ಸ್ ಹಾಕ್ತೀರಾ? ದರ್ಶನ್ ಅವ್ರು ಕೊಲೆ ಮಾಡಿದ್ದಾರೆ, ಹಂಗೆ ಹಿಂಗೆ ಕೆಟ್ಟವರು, ಗೆಲ್ಲು ಶಿಕ್ಷೆ ಆಗ್ಬೇಕು, ಮರಣದಂಡನೆ ಆಗ್ಬೇಕು ಅಂದ್ಬಿಟ್ಟು ಏನಕ್ಕೆ ಬಂದು ಕಮೆಂಟ್ ಹಾಕ್ತೀರಾ? ತಪ್ಪು ಯಾರು ಮಾಡಿದ್ರು ತಪ್ಪೇ. 12 ವರ್ಷ ನಡ್ಸ್ಕೊಂಡ್ ಬಂದವ್ರು ತಪ್ಪು ಮಾಡ್ಬಾರ್ದು ಅನ್ನೋದೇನಾದ್ರು ರೂಲ್ಸ್ ಇದೆಯಾ? ಅದೇನಂತ ಮಾತಾಡ್ತಿರೋ, ಎಲ್ಲಿಂದ ಬರ್ತಿರೋ ನೀವುಗಳೆಲ್ಲ? ಅಂಡ್ ಅಮ್ಮ ಅಕ್ಕ ಅಂತ ಮಾತಾಡ್ತಿರಲ್ಲ, ನಿಮ್ಗೆ ನಿಮ್ಮ ಹೀರೋಗಳು ಕೊಟ್ಟಿರೋಂಥ ಕಲ್ಚರ್ನ ತೋರಿಸುತ್ತದು ಅಂಡ್ ನಿಮ್ಮ ಮನೆಯವ್ರು ನಿಮ್ಮನ್ನು ಬೆಳೆಸಿರೋ ರೀತಿನ ತೋರಿಸುತ್ತದು. ಬಿಟ್ಟಾಕೆ. ಅಂಡ್ ಗಿಲ್ಲಿ ವಿಷಯಕ್ಕೆ ಬರೋಣ. ಗಿಲ್ಲಿ ಸ್ಟ್ಯಾಂಡ್ ತಗೊಂಡಿರೋದಕ್ಕೆ ಇವ್ರಿಗೆ ಕೇಳಿದ್ದು ನೋಡಿದ್ದು ತಪ್ಪಾಗಬಹುದು. ಸಾಂಗ್ ಬಂದ್ಬಿಡ್ತು, ನಿಧಾನಿಸಿ ಯೋಚಿಸ್ಬೇಕಿತ್ತಂತೆ. ನೀವು ಸ್ವಲ್ಪ ನಿಧಾನಿಸಿ ಯೋಚಿಸಿ ಎಪಿಸೋಡ್ಗಳನ್ನ ತಾಳ್ಮೆಯಿಂದ ನೋಡಿದ್ರೆ ವಾರ ಪೂರ್ತಿ ಯಾರಿಗೆ ಈ ಸಾಂಗ್ ಹೇಳ್ಬೋದಿತ್ತು ಅಂತ ಅರ್ಥ ಆಗ್ತಿತ್ತು. ಮೇ ಬಿ ಅವ್ರ ಫೇವ್ರೆಟ್ ಸಾಂಗ್ ಇರ್ಬೇಕು ಅದು. ಸುದೀಪ್ ಅವ್ರದ್ದು ಹೇಳಿದಾರೆ ಬಿಡಿ, ಹೋಗ್ಲಿ. ಅವ್ರಿಗೆ ಹಾಡು ಹೇಳೋ ಹುಚ್ಚಿದೆ ಅಲ್ವಾ, ಸೊ ಆ ಒಂದು ಇದ್ರಲ್ಲಿ ಹೇಳಿರ್ತಾರೆ. ಬಟ್ ನನಗಾದ್ರೂ ಅದನ್ನೇ ಹೇಳಿದ್ ನಾನು. ಗಿಲ್ಲಿ ಅಲ್ಲಿ ಸ್ಟ್ಯಾಂಡ್ ತಗೊಂಡಿದ್ದು ಇಷ್ಟೇ, ಸಿಂಪಲ್. ಅಲ್ಲೆಲ್ಲ ಆಗಿದೆ, ರೆಫ್ರಿ ನಿಲ್ಸು ಅಂತ ಹೇಳಿದರೆ ನಿಲ್ಸಿಲ್ಲ. ಅಂಡ್ ಅಲ್ಲಿ ಹೋಗಿ ಕುತ್ಕೊಂಡಾಗ ಅವನು ಅದನ್ನ ಮಾತಾಡ್ತಾ ಇರ್ತಾನೆ. ಅವಾಗ ಅವ್ನು ಆಕ್ಚುಲಿ ರೈಸ್ ಆಗೋದು ಈ ಲೈನಿಗೆ. ರಾಶಿಕಾ ಹೇಳ್ತಾಳೆ ಈ ತರದ ಡ್ರಾಮಾ ಎಲ್ಲ ಬೇಡ, ಸಿಂಪತಿ ಡ್ರಾಮಾಗಳು ಅಂತ. ಅವಾಗ ಒಂದು ಟ್ರಿಗರ್ ಆಗ್ಬಿಟ್ಟು ಒಂದು ಹೆಣ್ಣಿನ ಬಟ್ಟೆ ಇದಾಗ್ತಿದೆ, ಇದನ್ನ ಸಿಂಪತಿ ಡ್ರಾಮಾ ಅಂತ ಹೇಳಕ್ ಹೊರಟಿದ್ಯಲ್ಲ ನೀನು ಒಂದು ಹೆಣ್ಣ ಅಂತ ಅವ್ನು ಮಾತಾಡ್ತಾನೆ. ಇದು ತಪ್ಪು ಗುರು, ತಪ್ಪು. ಇಲ್ಲಿ ಬಿಗ್ ಬಾಸ್ ಮೇಲೆ ಸ್ಟ್ಯಾಂಡ್ ಇದೇ ಜಾಗದಲ್ಲಿ, ಅದೇ ರಕ್ಷಿತಾ ಶೆಟ್ಟಿ ಜಾಗದಲ್ಲಿ ಅಶ್ವಿನಿ ಗೌಡನೋ ರಾಶಿಕನೋ ಇದು ಬಿಡಿದ್ರೆ ಇವತ್ತು ಇಡೀ ಕರ್ನಾಟಕ ಬ್ರೇಕಿಂಗ್ ನ್ಯೂಸ್. ಒಂದು ಹೆಣ್ಣಿನ ಮರ್ಯಾದೆ ಗಿಲ್ಲಿ ರಕ್ಷಿತಾ ಅನ್ನೋ ತರ ಬಂದ್ಬಿಟ್ಟಿರೋದು ಇವತ್ತದು. ಬಿಟ್ಟಾಕಿ, ಅದು ಒಬ್ಬೊಬ್ರಿಗೆ ಒಂದೊಂಥರ ಫೇವರಿಸಮ್. ಇವತ್ತೇನಲ್ಲ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇವ್ರದ್ದು ನಾವು ತುಂಬಾ ಸೀಸನ್ಗಳಲ್ಲೂ ನೋಡಿದ್ವಿ, 12 ಸೀಸನ್ ನೋಡ್ಕೊಂಡ್ ಬಂದಿದ್ವಿ. ಶ್ರುತಿಯವರಿಗೆ ಯಾವಾಗಾದ್ರು ತುಂಬಾ ಬೈದಿದ್ ನೋಡಿದ್ರೆ ಯಾರಾದ್ರು? ಮಾಳವಿಕಾ ಅವ್ರಿಗೆ ತುಂಬಾ ಬೈದಿದ್ ನೋಡಿದ್ರೆ ಯಾವಾಗಾದ್ರು? ಅದೇ ಪ್ರಥಮ್ಗೆ ಹಾಕೊಂಡು ಉಜ್ಜಾಡೋರು. ಹನುಮಂತಂಗೆ ಯಾವ್ದೋ ಒಂದು ವೀಕ್ ಹೆಂಗ ಬೈದ್ರು, ಹೊರಗಡೆ ಸಿಕ್ಕಾವಡೆ ನೆಗೆಟಿವ್ ಆದ್ಮೇಲೆ ಅವ್ರ ವ್ಯಕ್ತ ವಿಷಯಕ್ಕೆ ಬರಲಿಲ್ಲ. ಅಂಡ್ ಇವಾಗ ಗಿಲ್ಲಿ ಬಡವ್ರ ಮಕ್ಕಳ ಮೇಲೆ ಇವರ ದೌರ್ಜನ್ಯನೇ ಹೊರ್ತು ಇದ್ದವ್ರ ಹತ್ರ ಏನು ಮಾಡಕ್ಕಾಗಲ್ಲ. ಅಶ್ವಿನಿ ಗೌಡಗಿಂತ ಕಳಪೆನಾಗೋರು ಇವರೆಲ್ಲ. ಅಶ್ವಿನಿ ಗೌಡ ದಿನಾ ಒಂದ್ ಏನಾರ ಕಿತಾಪತಿ ಮಾಡ್ತಿರ್ತಾರೆ, ಅವ್ರಗಳ ಹತ್ರ ಹೋಗ್ಬಿಟ್ಟು ಮಾತಾಡೋ ಧೈರ್ಯನೇ ಇಲ್ಲ. ಅಂಡ್ ರಾಶಿಕಾನೇ ಅಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ಟು ನಾನು ಪಾತ್ರೆ ತೊಳೆಯಲ್ಲ ಅಂತ ಹೇಳಿ ಸೀನ್ ಕ್ರಿಯೇಟ್ ಮಾಡಿ ಜಗಳ ಮಾಡ್ತಾರೆ. ಅದ್ರ ಬಗ್ಗೆ ಮಾತಾಡ್ಬೋದಿತ್ತಲ್ವಾ? ಸುಮ್ನೆ ಆಮೇಲೆ ಎಲ್ಲ ಗೆಸ್ಟ್ಗಳು ಬಂದಿರ್ತಾರೆ, ಎಲ್ಲ ಗೆಸ್ಟ್ಗಳಿದ್ದಾರೆ, ಆಮೇಲೆ ಮಾತಾಡೋಣ ಅಂತ ರಕ್ಷಿತಾ ಶೆಟ್ಟಿ ಹೇಳಿದಾಗ ರಾಶಿಕಾ ಅಲ್ಲೂ ತಿರುಗೋಕೆ ಒಳ್ಳೆ ಹಂದಿ ನಾಯಿ ತರ ಕಿರಿಸ್ತಾರೆ. ಅದ್ರ ಬಗ್ಗೆ ಮಾತಾಡ್ಬೋದಿತ್ತಲ್ವಾ? ಚಪ್ಪಲಿ ತಗೊಂಡು ಹೊಡಿತಾರೆ ಜನ ಅಂತ ಕಲಾವಿದರು ಮರ್ಯಾದೆ ತೆಗಿತಾಳೆ ಹೇಳು ಅಂತ ಹೇಳಿ ಅಶ್ವಿನಿ ಗೌಡ ಬ್ಲೇಮ್ ಸುಮ್ನೆ ನೆಗೆಟಿವ್ ಬ್ಲೇಮ್ಗಳನ್ನ ಹಾಕ್ತಾರೆ. ಅವಾಗ ಮಾತಾಡ್ಬೋದಿತ್ತಲ್ವಾ? ಅದ್ರ ಬಗ್ಗೆ ಯಾವ್ದು ಕನ್ಸರ್ನೇ ಇಲ್ಲ. ಇವ್ರಿಗಿರೋದು ಕನ್ಸರ್ನು ರಾಶಿಕಾ ಶೆಟ್ಟಿ ಮಾನ ಮರ್ಯಾದೆ ಹೊರಗಡೆ ಹೋಗ್ತಾ ಇದೆ, ಅಶ್ವಿನಿ ಗೌಡ ಅವರ ಮಾನ ಮರ್ಯಾದೆ ಹೊರಗಡೆ ಹೋಗ್ತಿದೆ. ಅದನ್ನ ನಾನು ಪ್ಯಾಚ್ ಅಪ್ ಮಾಡಬೇಕು, ನಾನು ಕವರ್ ಮಾಡಬೇಕು. ನನಗೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಇಷ್ಟ ಇದ್ದಿದ್ದು ಮಾತಾಡೋಕ್ಕೆ ನನಗೆ ಏನೂ ಇಲ್ಲ. ಅದಾದ್ಮೇಲೆ ಸಂಡೇ ಎಪಿಸೋಡಿಗೆ ಬರೋಣ. ಈ ವಾರ ನಿಮ್ಗೆ ಯಾರಿಗೂ ಗೊತ್ತಿರೋ ಹಾಗೆ ನಮ್ಮ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ. ಅಂಡ್ ನನ್ನ ಪ್ರಕಾರ ಅವ್ರ ಪಾಪ ಬಿಗ್ ಬಾಸ್ ಹೋಗಿದ್ದು ಅವರು ತಪ್ಪೋದು. ಯಾಕಂದ್ರೆ ಅಲ್ಲಿ ವರ್ಕೌಟ್ ಆಗಲ್ಲ. ನಾನು ಫಸ್ಟ್ ಡೇ ಬಂದಾಗ ಹೇಳ್ತಾ ಇದ್ದೀನಿ, ಮಲ್ಲಮ್ಮ ಇಸ್ ಅನ್ಫಿಟ್ ಟು ಫಾರ್ ಬಿಗ್ ಬಾಸ್ ಅಂತ. ಅವರು ಒಂದು ಸಿಂಪತಿನ ಯೂಸ್ ಮಾಡ್ಕೊಂಡು ಒಂದು 4-5 ವಾರ ಇಟ್ಕೊಂಡು ಕಳಿಸ್ತಾರೆ ಅಂತ. ಫೈನಲಿ 4ನೇ ವಾರನ 5ನೇ ವಾರಕ್ಕೂ ಹೊರಗಡೆ ಬಂದಿದ್ದಾರೆ ಅವರು. ಸೊ ನನಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದು ಅಷ್ಟೇ, ಅದೆಲ್ಲ ನಾಟಕೀಯವಾದ. ಸುಮ್ಮನೆ ಬಿಗ್ ಬಾಸ್ ಅವ್ರು ಏನು ಗೊತ್ತಾ, ಅದೊಂಥರ ನಾಟಕೀಯವಾಗಿ ಏನೋ ಒಂಥರ ಮಾಡ್ಬೇಕು ಅಂತ ಮಾಡಿದ್ರು ಅಂತ ಅನಿಸ್ತು ಅಷ್ಟೇ. ಅಂಡ್ ಅವ್ರು ಹೋಗ್ಬೇಕಾದ್ರೆ ನನಗೆ ಮಾಡೋರು ತುಂಬಾ ಏನ್ ಹೇಳ್ತಾರೆ ಅದು ತುಂಬಾ ಜೆನ್ಯೂನ್ ಆಗಿ ಹೇಳಿದ್ರು ಅಂತ ಅನಿಸ್ತು. ಸರ್ ಮಲ್ಲಮ್ಮ ಅವ್ರು ಉಳ್ಕೊಳ್ಳಿ, ನಾನು ಹೋಗ್ತೀನಿ ಅನ್ನೋದು ಅವ್ರದ್ದು ಏನ್ ಸ್ಟ್ಯಾಂಡ್ ಇತ್ತ ಸಿಕ್ಕಾಪಟ್ಟೆ ಜೆನ್ಯೂನ್ ಆಗಿತ್ತು ಅಂತ ನನಗೆ ಅನಿಸ್ತದು. ಅವ್ರ ಫೇಸಲ್ಲಿ ಗೊತ್ತಾಗುತ್ತೆ. ಸೊ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಒಬ್ಬ ವ್ಯಕ್ತಿ ಪಾಪ ರಕ್ಷಿತಾ ಶೆಟ್ಟಿ ಧ್ರುವಂತವರೆಲ್ಲ ಕಣ್ಣೀರು ಹಾಕೊಂಡು ಅದೊಂಥರ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿತ್ತು. ಬೇಜಾರಾಯ್ತು. ಮಲ್ಲಮ್ಮ ಅವ್ರು ಹೋಗಿದ್ರು ಬೇಜಾರಾಯ್ತು. ಬಟ್ ನನ್ನ ಪ್ರಕಾರ ಕೇಳಿದ್ರೆ ಬರಲೇಬಾರ್ದಿತ್ತು ಬಿಗ್ ಬಾಸ್ ಗೋರು ಅನ್ನೋದು ನನ್ನ ಅಭಿಪ್ರಾಯ. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಫನ್ ಎಲಿಮೆಂಟ್ ಮಾಮೂಲಿ ಅದೇ ಕಾಲು ಎಳಿತಾ ಇರ್ತದೆ. ಅಂಡ್ ನಾವು ಕಿಚ್ಚ ಸುದೀಪ್ ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಅಶ್ವಿನಿ ಗೌಡ ಅವರು ರಾಶಿಕಾ ಅವರು ನರಿ ತಂಡನೇ ಬೇಕು. ಆದ್ರೆ 1-2 ನಿಮಿಷ ಭಾನುವಾರದ ಎಪಿಸೋಡ್ ಎಂಟರ್ಟೈನ್ಮೆಂಟ್ ಆಗಿ ಮುಗಿಸೋಕೆ ನಮಗೆ ಗಿಲ್ಲಿನೇ ಬೇಕು, ರಕ್ಷಿತಾ ಶೆಟ್ಟಿನೇ ಬೇಕು. ಹೋದ ವಾರ ರಕ್ಷಿತಾ ಶೆಟ್ಟಿ ಇದ್ರು, ಬಿಗ್ ಬಾಸ್ ಬಗ್ಗೆ ಏನೇನೋ ಮಾತಾಡಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಒಂದು ಅರ್ಧ ಗಂಟೆ ಕಂಟೆಂಟ್ ತಗೊಂಡ್ರು. ಈ ವಾರ ಗಿಲ್ಲಿ ಜೊತೆ ಕೂತ್ಕೊಂಡು ಒಂದು 1/2-3/4 ಗಂಟೆ ಕಂಟೆಂಟ್ ತಗೊಂಡ್ರು. ಇದರಲ್ಲೇ ಗೊತ್ತಾಗುತ್ತೆ ಯಾರು ಬಂಡವಾಳ ಏನು ಅನ್ನೋದು. ಮಾತಾಡ್ಸಿ ಅಶ್ವಿನಿ ಗೌಡನ ಭಾನುವಾರದ ಎಪಿಸೋಡಲ್ಲಿ 1 ಅವರ್ ನೋಡೋಣ, ತಾಕತ್ತಿದ್ರೆ ಕಾಮಿಡಿ ಮಾಡಿ ಅವ್ರನ್ನ ಇಟ್ಕೊಂಡು. ಆಗಲ್ಲ. ಇವ್ರಿಗೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ, ಜನಗಳಿಗೆ ನಗಿಸ್ಬೇಕು ಅಂತ ಬಂದಾಗ, ಜನಗಳಿಗೆ ಏನೋ ಒಂದು ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಬಂದಾಗ ಗಿಲ್ಲಿನೇ ಬೇಕು. ಬೇರೆ ವಿಚಾರದಲ್ಲಿ ಮಾತ್ರ ಫೇವರಿಸಮ್ ಮಾಡೋಕ್ಕೆ ಅವ್ರುಗಳು ಬೇಕು. ಗಿಲ್ಲಿ ಬಗ್ಗೆ ನಂಗೆ ಒಂದೊಂದಿದೆ, ಹೆಂಗ ಅನ್ಸ್ಬಿಡ್ತೀವಿ ವಾರ ಅಂದ್ರೆ ಈ ಗಿಲ್ಲಿ ರಕ್ಷಿತಾ ಶೆಟ್ಟಿ ಅವರೆಲ್ಲ ದಯವಿಟ್ಟು ಹೊರಗಡೆ ಬಂದ್ಬಿಡಿ, ಇಂಥ ನೀಚ ಶೋ ನೀವು ಇರೋದೇ ಬೇಡ ಅನ್ನೋ ಥರ ಫೀಲ್ ಆಗೋಯ್ತು ನನಗೆ. ಸೊ
ಸೊ ಬಿಡಿ, ಏನದು ತುಳಿಯೋಕೆ 1000 ಜನ ಇದ್ರೆ ಕಾಯೋಕೆ ಲಕ್ಷಾಂತರ ಜನ ಇರ್ತಾರಂತೆ. ಹೊರಗಡೆ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಮತ್ತೆ ಕಾವ್ಯ ಅವ್ರಿಗೆಲ್ಲ ಇದೆ. ಸೊ ನನ್ನ ಪ್ರಕಾರ ಈ ಸೀಸನ್ ವಿನ್ನರ್ಗಳಲ್ಲಿ ಇವ್ರು 100% ಈ 3 ಜನದಲ್ಲಿ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಅಂಡ್ ತುಂಬಾ ಚಾನ್ಸಸ್ ಇರೋದು ಗಿಲ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಅವ್ರಿಗೆ. ಅಂಡ್ ಅದರಲ್ಲಿ ಒಂದು ಟಾರ್ಗೆಟ್ ಅನ್ನೋದು ಒಂದು ಬೋರ್ಡ್ ಕೊಡ್ತಾರೆ, ಅದರಲ್ಲಿ ಮಾತಾಡೋಕೆ ಹೇಳ್ತಾರೆ. ತುಂಬಾ ಜನ ನಾನು ನೋಡ್ತಾ ಇದ್ದೆ ಗುರು, ಅದೊಂದು ಪ್ರೋಮೋ ನೋಡ್ಬಿಟ್ಟು ಕಾವ್ಯಂಗೆ ಎಷ್ಟು ಬ್ಯಾಡ್ ಕಮೆಂಟ್ಸ್ ಆಗ್ತಾ ಇದೀರಾ, ಎಷ್ಟು ನೆಗೆಟಿವ್ ಟ್ರೋಲ್ ಮಾಡ್ತಿದ್ದೀರಾ ಅಂದ್ರೆ, ಅಲ್ಲಿ ಇದ್ದಿದ್ದು ಒಂದ್ ಲೆಕ್ಕದಲ್ಲಿ ಟಾರ್ಗೆಟ್ ಅಂದ್ರೆ ಟಫ್ ಕಾಂಪಿಟೇಟರ್ ಯಾರು ಈ ಬಿಗ್ ಬಾಸ್ ಮನೇಲಿ ಅನ್ನೋ ತರ ಇದ್ದಿದ್ದು. ಅದಕ್ಕೆ ಹೋಗ್ಬಿಟ್ಟು ಅವರು ಒಬ್ಬ ಟಫ್ ಕಂಟೆಸ್ಟೆಂಟ್ ಅನ್ನೋ ತರ ಅವ್ರು ಹೋಗ್ಬಿಟ್ಟು ಇದನ್ನ ಮಾಡ್ತಾರೆ, ಸ್ಪ್ರೇ ಹೊಡಿತಾರೆ. ಅದಕ್ಕೆ ನೀವು ಕೊಟ್ಟಿದ್ದೀರಾ ಬಣ್ಣಗಳನ್ನ ಹೊರಗಡೆ. ಅಫ್ಕೋರ್ಸ್ ನನಗೂ ಅವಳು ಅಣ್ಣ ಗಿಣ್ಣ ಅಂತೆಲ್ಲ ರೇಗಿಸ್ಬೇಕಾದ್ರೆ ಬೇಜಾರಾಗುತ್ತೆ. ಬಟ್ ಆದ್ರೂ ಈ ಲೆವೆಲ್ಗೆ ಏನೋ ಒಳ್ಳೆ ಲವ್ ಮಾಡಿ ಮೋಸ ಮಾಡಿ ಬ್ರೇಕಪ್ ಮಾಡಿ ಗಿಲ್ಲಿಗೆ ಜೀವನ ಹಾಳು ಮಾಡಿ ಹೋಗಿರೋ ರೇಂಜಿಗೆ ಹುಡುಗಿಗೆ ಪಾಪ ಇದು ಮಾಡ್ತಿದ್ರು. ನನ್ನ ಪ್ರಕಾರ ಕಾವ್ಯ ಏನ್ ಮಾಡಿದ್ರು ಅದು ತಪ್ಪಲ್ಲ, ಅದು ಅಲ್ಲಿ ಏನ್ ಮಾಡಿದ್ರು ಅದು ಯಾಕಂದ್ರೆ ಅದು ಒಂದು ಚಟುವಟಿಕೆ. ಈ ಮಗನಲ್ಲಿ ನಿಮ್ಗೆ ಟಾರ್ಗೆಟ್ ಯಾರು ಅಂದ್ರೆ ನಿಮ್ಮ ಗೆಲುವಿಗೆ ಅಡ್ಡವಾಗಿರೋದಾದ್ರೆ ಅಫ್ಕೋರ್ಸ್ ಗಿಲ್ಲಿ, ಯಾಕಂದ್ರೆ ಅವ್ನು ಎಲ್ಲರಿಗೂ ಟಫ್ ಕಾಂಪಿಟೇಟರ್. ಅವನು ಫ್ರೆಂಡ್ ಆದ್ರೂ ಕೂಡ ಗಿಲ್ಲಿ ಆಡ್ತಿರೋ ರೀತಿ ಎಲ್ಲರಿಗೂ ಟಫೇ ಇದೆ. ಅವ್ರು ಹೇಳೋ ರೀಸನ್ ಕೇಳಿ ನೀವು. ಅವರು ಜಂಟಿಯಾಗಿ ಬಂದಾಗ ಅವ್ನು ತುಂಬಾ ಓವರ್ ಆಕ್ಟಿವ್ ಆಗಿದ್ದ, ಅವ್ನ ಮುಂದೆ ನಾನು ಮರೆಯೋದೆ ಅಂದ್ರೆ ಅವ್ನು ತುಂಬಾ ಟಫ್ ಆಗಿದ್ದ, ಅವ್ನು ಒಳ್ಳೆ ಕಂಟೆಸ್ಟೆಂಟ್ ಅನ್ನೋ ಲೆಕ್ಕದಲ್ಲಿ ಅವ್ರ ಟಾರ್ಗೆಟ್ ಅಂತ ಕೊಟ್ಟಿದ್ರು. ಅದನ್ನ ನೀವು ತಗೊಂಡಿರೋ ರೀತಿಗೆ. ಅಂಡ್ ಅದಾದ್ಮೇಲೆ ಎಲ್ಲರೂ ಆಲ್ಮೋಸ್ಟ್ ಒಂದು 7-8 ಜನ ಗಿಲ್ಲಿನ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅವನ ತಾಕತ್ತೇನಿದೆ ಹೊರಗಡೆ ಅನ್ನೋದು. ಅಂಡ್ ಸುದೀಪ್ ಅವ್ರು ಹೇಳ್ತಾರೆ, ಇದೇ ತರ ಜಗಳ ಆಡಿದ್ರೆ ಎಷ್ಟೋ ಜನ ಬಿಗ್ ಬಾಸ್ ನ ನೋಡೋದನ್ನೇ ನಿಲ್ಲಿಸ್ಬಿಡ್ಬೋದು ಅಂತ. ಇದ್ರಿಗಿಂತ ಒಂದು ಶೇಮ್ ಅಲ್ಲಿ ಯಾರಿಗೂ ಇನ್ನು ಏನು ಇಲ್ಲ ಅನ್ಕೋತೀನಿ. ಆ ಜಗಳಗಳ ಮೂಲದ ಕಾರಣಗಳೇ ಅಶ್ವಿನಿ ಗೌಡ ಅವರ ಗ್ಯಾಂಗ್, ಬಕೆಟ್ ಗ್ಯಾಂಗ್ ಅಂತ ನನ್ನ ಅನಿಸಿಕೆ. ನಿಮ್ಗೇನು ಅನಿಸ್ತು ವಾರದ ಕಥೆ ಕಿಚ್ಚನ ಜೊತೆ ಮತ್ತೆ ವೀಕೆಂಡ್ ವಿತ್ ಸುದೀಪ್ ಎಪಿಸೋಡ್ಗಳನ್ನ ನೋಡಿ ನಿಮ್ಗೆ ನಿಜವಾಗ್ಲೂ ಇವೆಲ್ಲ ನಿಮ್ಗೆ ಸ್ಯಾಟಿಸ್ಫೈಡ್ ಕೊಡ್ತಾ ಇದೆ ಸುದೀಪ್ ಸರ್ ಮಾತಾಡ್ತಿರೋದು, ಅಥವಾ ಸುಮ್ಮನೆ ಏನೋ ನೋಡ್ಬೇಕು ಅಂತ ನೋಡ್ತಿದ್ದೀರಾ ಅಂತ ಕಮೆಂಟ್ ಮಾಡಿ. ನನಗಂದ್ರೂ 100ಕ್ಕೆ 90% ಅವ್ರು ಏನ್ ಮಾತಾಡ್ತಿದ್ರೆ ಅದು ನನಗೆ ಸರಿ ಅಂತ ಯಾವುದೇ ಆಂಗಲ್ ಕಾಣ್ತಾ ಇಲ್ಲ. ಎಲ್ಲೊಂದ್ ಕಡೆ ಅವ್ರು ಸುಮ್ಮನೆ ಮುಗಿಸಿದ್ರೆ ಸಾಕು ಸೀಸನ್ ಅನ್ನೋ ತರ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಸೊ ಅಷ್ಟೇ, ಈ 2 ದಿನದಲ್ಲಿ ನನ್ನ ಪ್ರಕಾರ ಹೇಳ್ಕೊಳ್ಳುವಂಥದ್ದು ಏನು ನಡೆದಿಲ್ಲ. ಅಂಡ್ ಮಲ್ಲಮ್ಮ ಅವ್ರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಅಷ್ಟೇ. ಇಷ್ಟೇ ಈ ಎಪಿಸೋಡ್ಗಳಲ್ಲಿ ಆಗಿದೆ ಇಷ್ಟು. ಸೊ ನಾನು ಹೇಳೋದು ಇಷ್ಟೇನೆ, ಯಾರಿಗಾರೋ ಓಟ್ ಹಾಕಿ, ಮನ್ಸಿಂದ ಓಟ್ ಹಾಕಿ, ಜೆನ್ಯೂನ್ ಆಗಿರೋ ಕಂಟೆಸ್ಟೆಂಟ್ಗಳಿಗೆ ಓಟ್ ಹಾಕಿ, ನಿಮ್ಮನ್ನ ಎಂಟರ್ಟೈನ್ ಮಾಡ್ತಿರೋಂಥವ್ರು ಓಟ್ ಹಾಕಿ. ಯಾರು ಒಂದು ಸತ್ಯವಾಗಿ ಬದುಕ್ತಾ ಇದ್ದಾರೆ ಬಿಗ್ ಬಾಸ್ ಮನೇಲಿ, ಅವರ ನಿಜವಾದ ವ್ಯಕ್ತಿತ್ವನ ತೋರಿಸ್ಕೊಂಡು ನಿಮ್ಗೆ ಯಾರು ಅನ್ಸುತ್ತೋ ಅವ್ರಿಗೆ ಓಟ್ ಹಾಕಿ. ಸುಮ್ಮನೆ ಏನೋ ಪವರ್ಫುಲ್ ಇದ್ದಾರೆ, ಏನೋ ಮಾತಾಡ್ತಾರೆ, ಜಗಳ ಮಾಡಿ ಕಂಟೆಂಟ್ ಕೊಡ್ತಾರೆ ಅನ್ನೋರು ಓಟ್ ಹಾಕಕ್ಕೆ ಹೋಗ್ಬೇಡಿ. ಆ್ಯಂಡ್ ನನ್ನ ಅರ್ಜುನ್ ಕರ್ನಾಟಕ 004 ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅಲ್ಲಿ ಸ್ಕ್ರೀನ್ ಶಾಟ್ ಆಗಿರ್ತೀನಿ, ಹೋಗೋದನ್ನ ಅಕೌಂಟ್ನ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ, ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಎಪಿಸೋಡ್ ಬಿಗ್ ಬಾಸ್ ರಿವ್ಯೂ ಅಲ್ಲಿ ಅಥವಾ ಮತ್ತೊಂದು ಹೊಸ ವಿಡಿಯೋ ಜೊತೆಲಿ ಸಿಗೋಣ ಅಂತ ಹೇಳ್ತಾ ಸೈನಿಂಗ್ ಆಫ್. ಲವ್ ಯು ಆಲ್, ಬಾಯ್ ಬಾಯ್.